ಏನು ಮಳೆ ಬರ್ತಾ ಇದೆ ಅಲ್ವಾ, ಹೊರಗಡೆ ಬೆಚ್ಚಗೆ ಏನಾದರೂ ಕುಡಿಯೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ ಬೀನ್ಸು, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕ್ಯಾರೆಟು ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಹತ್ರ ಯಾವುದೆಲ್ಲ ತರಕಾರಿ ಇದೆಯೋ ಅದನ್ನೆಲ್ಲ ಬಳಸಬಹುದು. ಇದನ್ನೆಲ್ಲ ಚಿಕ್ಕದಾಗಿ ಈ ಥರ ಕತ್ತರಿಸಿ ಇಟ್ಕೊಂಡೆ. ಇದಾದಮೇಲೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಕಾರ್ನ್ ಇತ್ತು, ನೆನಪಾಯಿತು, ಅದನ್ನು ಸೇರಿಸೋಣ ಅಂಥೇಳಿ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಬಿಟ್ಟು ನಿಧಾನಕ್ಕೆ ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿಗಳು, ಕಾರ್ನು ಎಲ್ಲ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು 3 ಟೇಬಲ್ ಚಮಚ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದಕ್ಕೆ ನೀರನ್ನು ಹಾಕಿ ಸೇರಿಸ್ಬಿಟ್ಟು ಗಂಟಿಲ್ಲದಾಗೆ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿರೋದನ್ನು ಈ ಒಂದು ಹುರಿತಿರುವಂಥ ತರಕಾರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ. ಈಗ ರುಚಿಯಾದ ರಾಗಿ ಸೂಪ್ ಕುಡಿಯೋದಕ್ಕೆ ರೆಡಿ. ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ್ದು, ಖಂಡಿತ ಟ್ರೈ ಮಾಡಿ. ಹಾಗೆ ನನ್ನ ರೀಲನ್ನು ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.